ಕರ್ನಲ್ ಅಶೋಕ್ ಶೇನ್ ಡೆಲ್ಲಿಯಲ್ಲಿ ಒಂದು ಶ್ರೀಮಂತ ಕೊಲೋನಿಯಲ್ಲಿ ವಾಸ ಮಾಡುತ್ತಿದ್ದರು. ಅಲ್ಲಿ ಅವರ 5 ಕೊಠಡಿಯ ಒಂದು ಬಂಗಲೆ ಇತ್ತು. ಬಂಗಲೆಯಲ್ಲಿ 5 ಕೊಠಡಿಗಳಿದ್ದರೂ ಅದರಲ್ಲಿ ಇರುವುದು ಅವರೊಬ್ಬರೇ. ಮನೆಯಲ್ಲಿ ಎಲ್ಲ ರೀತಿಯ ಸ್ಪೆಷಾಲಿಟಿ ಇತ್ತು. ಯಾವ ಕೆಲಸ ಮಾಡುವ ಅವಶ್ಯಕತೆ ಇರಲಿಲ್ಲ. ಅಡುಗೆ ಮಾಡುವಲ್ಲಿ ಅಡುಗೆಯರಿದ್ದರು. ತಿರುಗಾಡಲು ಕಾರಿತ್ತು. ಯಾವ ಸುಖ ಸವಲತ್ತುಗಳಿಗೂ ಕೊರತೆ ಇರಲಿಲ್ಲ. ಆದರೆ ಕರ್ನಲ್ ಅಶೋಕ್ ಅವರಿಗೆ ಕೊರತೆ ಇರುವುದು ತಮ್ಮವರು ಎಂದು ಹೇಳಿಕೊಳ್ಳಲು ಯಾರೂ ಇರಲಿಲ್ಲ. ಅವರು ಮನೆಯಲ್ಲಿ ಒಬ್ಬಂಟಿಯಾಗುತ್ತಿದ್ದರು. ವೃದ್ಧಾಪ್ಯದಲ್ಲಿ ಅವಶ್ಯಕತೆ ಇರುವುದು ತಮ್ಮವರ ಪ್ರೀತಿ ಹಾಗೂ ಅವರ ಇರುವಿಕೆ. ಬೇರೆ ಯಾವ ಆಡಂಬರ ಬೇಕಿರುವುದಿಲ್ಲ. ಅಶೋಕ್ ಅವರ ಹತ್ತಿರ ಅವರ ಮಕ್ಕಳು ಸೊಸೆಯರು ಇರಲಿಲ್ಲ. ಅವರಿಗೆ 2 ಗಂಡು ಮಕ್ಕಳು, ಒಬ್ಬಳು ಮಗಳಿದ್ದಳು. ಒಬ್ಬ ಮಗ ಪುಣೆಯಲ್ಲಿ ಸೈಂಟಿಸ್ಟ್ ಆಗಿದ್ದಾನೆ. 2ನೇ ಮಗ ದೊಡ್ಡ ಲಾಯರ್. ಮಗಳು ಚಂಡೀಗಢದಲ್ಲಿ ಕಾಲೇಜ್ ಪ್ರಿನ್ಸಿಪಲ್. ಅಶೋಕ್ ಅವರ ಮಕ್ಕಳು ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ಇದ್ದರು. ಆದರೆ ಯಾರೊಬ್ಬರಿಗೂ ಅವರ ತಂದೆಯನ್ನು ಭೇಟಿಯಾಗಲು ಸಮಯ ಇರಲಿಲ್ಲ. 2 ಗಂಡು ಮಕ್ಕಳು ಹಾಗೂ ಮಗಳು ತಮ್ಮ ತಮ್ಮ ಕೆಲಸದಲ್ಲಿ ಎಷ್ಟು ಬ್ಯುಸಿಯಾಗಿದ್ದಾರೆಂದರೆ ತಿಂಗಳಲ್ಲಿ ಒಮ್ಮೆ ಮಾತ್ರ ಅವರ ತಂದೆಯೊಂದಿಗೆ 2 ನಿಮಿಷ ಮಾತನಾಡುತ್ತಿದ್ದರು. 2 ನಿಮಿಷದಲ್ಲಿ ಅವರ ಕಷ್ಟ ಸುಖ ಕೇಳಿ ಫೋನ್ ಇಟ್ಟು ಬಿಡುತ್ತಿದ್ದರು. ಅಶೋಕ್ ಅವರು ಎಷ್ಟೋ ಬಾರಿ ತಮ್ಮ ಮಕ್ಕಳಿಗೆ ಹೇಳುತ್ತಿದ್ದರು, ಮಕ್ಕಳೇ, ನಿಮ್ಮ ಅಮ್ಮ ಹೋದ ಮೇಲೆ ನನಗೆ ಇಲ್ಲಿ ಒಬ್ಬನೇ ಇರಲು ಇಷ್ಟವಾಗುತ್ತಿಲ್ಲ. ನಿಮ್ಮ ಅಮ್ಮ ಇರುವಾಗ ಹೇಗೋ ಸಮಯ ಕಳೆದು ಹೋಗುತ್ತಿತ್ತು. ಈಗ ಒಬ್ಬನೇ ಇರಲು ತುಂಬ ಬೋರ್ ಆಗುತ್ತಿದೆ. ದಿನಗಳು ಮುಂದಕ್ಕೆ ಹೋಗುತ್ತಿಲ್ಲ ಅನಿಸುತ್ತಿದೆ. ಅವರು ತಮ್ಮ ಮಕ್ಕಳು ಹಾಗೂ ಸೊಸೆಯಂದಿರ ಜೊತೆ ಸಮಯ ಕಳೆಯಲು ಇಷ್ಟಪಡುತ್ತಿದ್ದರು. ಅವರ ಜೊತೆ ತಮ್ಮ ಉಳಿದಿರುವ ಜೀವನವನ್ನು ಕಳೆಯಲು ಇಚ್ಛಿಸುತ್ತಿದ್ದರು. ಆದರೆ ಅವರ ಮಕ್ಕಳು ಅವರ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ. ಒಂದು ಕಿವಿಯಿಂದ ಕೇಳಿಸಿಕೊಂಡು ಇನ್ನೊಂದು ಕಿವಿಯಿಂದ ಬಿಟ್ಟು ಬಿಡುತ್ತಿದ್ದರು. ಒಂದು ದಿನ ಅಶೋಕ್ ಅವರು ಬಂಗಲೆಯ ಒಂದು ಸಣ್ಣ ಪಾರ್ಕಿನಲ್ಲಿ ಕುಳಿತುಕೊಂಡಿದ್ದರು. ಒಬ್ಬರೇ ಕುಳಿತು ಚಹಾ ಕುಡಿಯುತ್ತಿದ್ದರು. ಆದರೆ ಅವರಿಗೆ ತುಂಬ ಹೆದರಿಕೆಯಾಯಿತು. ಇಂದು ಅವರಿಗೆ ತಮ್ಮ ಹೆಂಡತಿಯ ನೆನಪು ತುಂಬ ಬರುತ್ತಿತ್ತು. ಏಕೆಂದರೆ ಅವರ ಹೆಂಡತಿ ತೀರಿ ಹೋಗಿ ಇಂದಿಗೆ 2 ವರ್ಷಗಳಾಗಿದ್ದವು. 2 ವರ್ಷದಿಂದ ಅವರು ಒಂದೇ ಮನೆಯಲ್ಲಿ ಒಂಟಿಯಾಗಿದ್ದರು. ಈ 2 ವರ್ಷದಲ್ಲಿ ಅವರ 2 ಗಂಡು ಮಕ್ಕಳಲ್ಲಿ ಯಾವ ಒಬ್ಬ ಮಗು ಅಥವಾ ಮಗಳು ಅವರನ್ನು ಭೇಟಿಯಾಗಲು ಬರಲಿಲ್ಲ. ಏಕೆಂದರೆ ಅವರಿಗೆ ತಮ್ಮ ಕೆಲಸ ಬಿಟ್ಟು ಬೇರೆ ಯಾವುದಕ್ಕೂ ಸಮಯ ಇರಲಿಲ್ಲ. ಅಮ್ಮ ತೀರಿಕೊಂಡಾಗ 4 ದಿನ ರಜೆ ತೆಗೆದುಕೊಂಡು ಬಂದಿದ್ದರು. ಅದರ ನಂತರ ಅವರು ಹೊರಟು ಹೋದರು. ಕರ್ನಲ್ ಅಶೋಕ್ ಅವರು ಕುಳಿತು ಯೋಚನೆ ಮಾಡುತ್ತಿದ್ದರು. ನಂದಿನಿ, ನೀನು ಈ ಬಂಗಲೆಯಲ್ಲಿ ಇರುವಾಗ ಈ ಬಂಗಲೆ ಎಷ್ಟು ನಗುವಿನಿಂದ ತುಂಬಿರುತ್ತಿತ್ತು. ಈ ಬಂಗಲೆಯಲ್ಲಿ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳು ಆಟವಾಡುತ್ತಿದ್ದರು. ಮನೆಯ ಅಂಗಳ ಹಸಿರಿನಿಂದ ತುಂಬಿರುತ್ತಿತ್ತು. ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ. ಅವರು ತಮ್ಮ ತಮ್ಮ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ನೀನು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದೆ. ಕೊನೆಯ ಪಕ್ಷ ನೀನಾದರೂ ಈ ಮುಪ್ಪಿನ ಕಾಲದಲ್ಲಿ ನನ್ನ ಜೊತೆ ಇದ್ದರೆ ಚೆನ್ನಾಗಿರುತ್ತಿತ್ತು. ಹೆಂಡತಿಯ ನೆನಪು ಮಾಡಿಕೊಳ್ಳುತ್ತಾ ಅವರ ಕಣ್ಣಿನಲ್ಲಿ ನೀರು ಬಂದಿತ್ತು. ಅವರು ತಮ್ಮ ಚಹಾ ಲೋಟವನ್ನು ತೆಗೆದುಕೊಂಡು ಅಡುಗೆ ಮನೆಯಲ್ಲಿಟ್ಟು ತಮ್ಮ ಕೋಣೆಗೆ ಬಂದು ಆಳವಾದ ಯೋಚನೆಯಲ್ಲಿ ಮುಳುಗಿದ್ದರು. ಒಂಟಿಯಾಗಿ ವೃದ್ಧಾಪ್ಯದಲ್ಲಿ ಜೀವನ ಕಳೆಯುವುದು ಎಷ್ಟು ಕಷ್ಟವಾಗಿದೆ. ನನಗೆ ನನ್ನ ಜೀವನ ತುಂಬ ಭಾರ ಎನಿಸುತ್ತಿದೆ. ಕೊನೆ ಪಕ್ಷ ನನ್ನ ಮಕ್ಕಳಾದರೂ ನನ್ನನ್ನು ಭೇಟಿಯಾಗಿ ಮಾತನಾಡುತ್ತಿದ್ದರೆ ಚೆನ್ನಾಗಿರುತ್ತಿತ್ತು. ನಾನು ಮಕ್ಕಳಿಂದ ಹೆಚ್ಚಿಗೆ ಏನನ್ನು ನಿರೀಕ್ಷಿಸುವುದಿಲ್ಲ. ಅವರು ನನ್ನ ಜೊತೆ ಒಳ್ಳೆಯ ರೀತಿಯಿಂದ ಮಾತನಾಡಿ ಸ್ವಲ್ಪ ಸಮಯ ಕಳೆದರೂ ಸಾಕಿತ್ತು. ಇಲ್ಲಿಗೆ ಬರಲು ಆಗದಿದ್ದರೆ ದಿನಕ್ಕೊಮ್ಮೆ 5 ನಿಮಿಷವಾದರೂ ಫೋನ್ ಮಾಡಿ ಮಾತನಾಡಬಹುದಿತ್ತು. ಆದರೆ ನನ್ನ ಮಕ್ಕಳು ನನಗಾಗಿ ಇಷ್ಟು ಸಮಯವನ್ನು ಕೊಡಲು ತಯಾರಿಲ್ಲ. ಅವರು ಇದ್ದಕ್ಕಿದ್ದಂತೆ ಫೋನ್ ಎತ್ತಿಕೊಂಡು ತಮ್ಮ 2 ಮಕ್ಕಳಿಗೆ ಫೋನ್ ಮಾಡಿದರು. 2 ಮಕ್ಕಳು, ನಾನು ಈಗ ಬ್ಯುಸಿಯಾಗಿದ್ದೇನೆ, ನಿಮಗೆ ಏನಾದರೂ ಅರ್ಜೆಂಟ್ ಕೆಲಸವಿದ್ದರೆ ಮೆಸೇಜ್ ಮಾಡಿ, ನಾನು ನಿಮಗೆ ಫ್ರೀ ಆದಾಗ ಕಾಲ್ ಮಾಡುತ್ತೇನೆ ಎಂದು ಫೋನ್ ಇಟ್ಟು ಬಿಟ್ಟರು. ನಂತರ ಅವರು ಮಗಳಿಗೆ ಫೋನ್ ಮಾಡಿದರು. ಅವಳು ಕಾಲೇಜಿನಲ್ಲಿದ್ದಳು. ಅವಳು ಹೇಳಿದಳು, ಡ್ಯಾಡಿ, ಈಗ ಕಾಲೇಜಿನಲ್ಲಿ ಎಕ್ಸಾಮ್ ನಡೆಯುತ್ತಿದೆ, ಚೆಕ್ಕಿಂಗ್ ಮಾಡುತ್ತಿರಬೇಕಾಗುತ್ತದೆ. ನಾನು ನಿಮ್ಮ ಜೊತೆ ನಂತರ ಮಾತನಾಡುತ್ತೇನೆ. ಇಷ್ಟು ಹೇಳಿ ಮಗಳು ಫೋನ್ ಕಟ್ ಮಾಡಿದಳು. ಅಶೋಕ್ ಅವರು ತಮ್ಮ ಮಗಳ ಫೋನ್ಗಾಗಿ ಕಾಯುತ್ತಿದ್ದರು. ಪೂರ್ತಿ 1 ವಾರ ಕಳೆದು ಹೋಗಿತ್ತು. 3 ಮಕ್ಕಳಲ್ಲಿ ಒಬ್ಬರು ಅವರಿಗೆ ಫೋನ್ ಮಾಡಲಿಲ್ಲ. ಏಕೆಂದರೆ ಯಾರ ಬಳಿಯೂ ತಂದೆಗೆ ಫೋನ್ ಮಾಡುವಷ್ಟು ಸಮಯ ಇರಲಿಲ್ಲ. ಇರುವ ಸಮಯವನ್ನು ತಮ್ಮ ಹೆಂಡತಿ ಮಕ್ಕಳ ಜೊತೆ ಕಳೆಯುತ್ತಾರೆ. ಆದರೆ ವೃದ್ಧ ತಂದೆಯ ಬಗ್ಗೆ ಯಾರಿಗೂ ಕಾಳಜಿ ಇರಲಿಲ್ಲ. 10 ದಿನಗಳ ನಂತರ ಅಶೋಕ್ ಅವರು ತಮ್ಮ 2 ಮಕ್ಕಳಿಗೆ ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡಿದರು ಮತ್ತು ಹೇಳಿದರು, ಮಕ್ಕಳೇ, ನೀವೀಗ ಆಫೀಸಿಗೆ ಹೋಗುವುದಿಲ್ಲ. ಹೀಗಾಗಿ ನಾನು ಇಬ್ಬರಿಗೆ ಬೆಳಿಗ್ಗೆ ಫೋನ್ ಮಾಡುತ್ತಿದ್ದೇನೆ. ಈಗ ಮಾತನಾಡಬಹುದೇ? ಮಕ್ಕಳು ಬಡಬಡಿಸುತ್ತಾ, ಹೌದು, ಏಕೆ ಫೋನ್ ಮಾಡಿದರು? ನಮ್ಮ ನಿದ್ದೆ ಹಾಳಾಯಿತು ಅಂತ ಯಾವ ಅರ್ಜೆಂಟ್ ಕೆಲಸ ಇತ್ತು ಇಷ್ಟು ಬೆಳಿಗ್ಗೆ ಫೋನ್ ಮಾಡುವಂಥದ್ದು? ಮುಂದಿನ ತಿಂಗಳು ದೀಪಾವಳಿ ಬರುತ್ತದೆ. ನಿಮ್ಮ ಅಮ್ಮ ಹೋಗಿ 2 ವರ್ಷ ತುಂಬುತ್ತದೆ. ಅಂದಿನಿಂದ ನೀವು ಯಾವುದೇ ಹಬ್ಬಕ್ಕೆ ಊರಿಗೆ ಬಂದಿಲ್ಲ. ಹೀಗಾಗಿ ನೀವು ಈ ಬಾರಿ ಮಕ್ಕಳನ್ನು ಕರೆದುಕೊಂಡು ದೀಪಾವಳಿಗೆ ಊರಿಗೆ ಬನ್ನಿ.
ಇಲ್ಲಿ ದೀಪಾವಳಿಯನ್ನು ಎಲ್ಲರೂ ಒಟ್ಟಿಗೆ ಸೇರಿ ಆಚರಿಸೋಣ. ಮಕ್ಕಳಿಲ್ಲದೆ ಹಬ್ಬಗಳನ್ನು ಆಚರಿಸುವುದೆಂದರೆ ಮನೆ ಖಾಲಿ ಖಾಲಿ ಅನಿಸುತ್ತದೆ. ಚಿಕ್ಕ ಮಗ ಹೇಳಿದನು, ನಾನು ದೀಪಾವಳಿಗೆ ಮನೆಗೆ ಬರುತ್ತೇನೆ ಎಂದು. ನೀವು ಹೇಗೆ ಅಂದುಕೊಂಡಿರಿ? ನಾನು ನಿಮಗೆ ಹೇಳುವವನಿದ್ದೆ. ನಾನು ಇಲ್ಲಿ ದೊಡ್ಡ ಬಂಗಲೆಯನ್ನು ಖರೀದಿಸುತ್ತೇನೆ. ನಾನು ಹೊಸ ಬಂಗಲೆಯನ್ನು ಮೊದಲ ದೀಪಾವಳಿಯನ್ನು ಆಚರಿಸುತ್ತೇನೆ. ನೀವು ದೊಡ್ಡ ಅಣ್ಣನನ್ನು ಕೇಳಿರಿ, ಅವರು ಬಂದರೆ ಸರಿ. ಕರ್ನಲ್ ಶೇನ್ ತುಂಬ ಬೇಸರ ಮಾಡಿಕೊಂಡರು. ದೊಡ್ಡ ಮಗನನ್ನು ಕೇಳಿದರು, ನೀನು ಬರ್ತೀಯಲ್ಲ, ನೀನು ಬರಲು ಯಾವುದೇ ತೊಂದರೆ ಇಲ್ಲ ತಾನೆ? ದೊಡ್ಡ ಮಗ ಹೇಳಿದ, ನಮ್ಮ ಆಫೀಸ್ನಲ್ಲಿ ದೀಪಾವಳಿಗೆ ಹೆಚ್ಚು ದಿನ ರಜೆ ಇಲ್ಲ, ಕೇವಲ 2 ದಿನ ರಜೆ ಇದೆ. ಈ 2 ದಿನದ ರಜೆಯಲ್ಲಿ ನಾನು ಊರಿಗೆ ಹೇಗೆ ಬರಲಿ? ಹೋಗಿ ಬರಲು 2 ದಿನ ಬೇಕಾಗ್ತದೆ. ಹೀಗಾಗಿ ನಾನು ದೀಪಾವಳಿಗೆ ಊರಿಗೆ ಬರಲಾಗುವುದಿಲ್ಲ. ಕರ್ನಲ್ ಶೇನ್ ಮತ್ತೆ ತುಂಬ ಬೇಜಾರು ಮಾಡಿಕೊಂಡರು. ಫೋನ್ ಎತ್ತಿ ಸೋಫಾ ಮೇಲೆ ಬಿಸಾಡಿ ತಮ್ಮ ಕೋಳನ್ನು ಹಿಡಿದುಕೊಂಡು ಬಂಗಲೆಯಿಂದ ಹೊರಬಂದರು. ಇಂದು ಅವರಿಗೆ ತಮ್ಮ 2 ಮಕ್ಕಳ ಬಗ್ಗೆ ತುಂಬ ಕೋಪ ಬಂದಿತ್ತು. 2 ಮಕ್ಕಳಲ್ಲಿ ಒಬ್ಬ ಮಗ ಕೂಡ ಊರಿಗೆ ಬಂದು ಅಪ್ಪನ ಯೋಗಕ್ಷೇಮವನ್ನು ಕೇಳಲು ಸಿದ್ಧರಿಲ್ಲ. ನನಗೂ ಆಸೆ ಇರುತ್ತದೆ ಮಕ್ಕಳು ಮೊಮ್ಮಕ್ಕಳನ್ನು ನೋಡಬೇಕೆಂದು, ಮಕ್ಕಳು ಸೊಸೆಯರ ಜೊತೆ ಇರಬೇಕೆಂದು. ಆದರೆ ಅವರ ಹತ್ತಿರ ನನಗಾಗಿ 1 ದಿನ ಕೂಡ ಸಮಯ ಇಲ್ಲ. ಅಡ್ಡಾಡುತ್ತಾ ಅಶೋಕ್ ಅವರು ಒಂದು ನಿರ್ಣಯವನ್ನು ತೆಗೆದುಕೊಂಡರು. ಮಕ್ಕಳು ಬರದಿದ್ದರೆ ಏನಾಯಿತು? ಅವರ ಹತ್ತಿರ ಸಮಯ ಇಲ್ಲದಿದ್ದರೆ ಇಲ್ಲ, ನನ್ನ ಹತ್ತಿರ ಇದೆಯಲ್ಲ, ನಾನೇ ನನ್ನ ಮಕ್ಕಳ ಮನೆಗೆ ಹೋಗುತ್ತೇನೆ. ಹೀಗೆ ಯೋಚಿಸುತ್ತಿದ್ದಂತೆ ಅವರ ಕಣ್ಣಿನಲ್ಲಿ ಹೊಳಪು ಹೊಮ್ಮಿತು. ವಾಪಸ್ ಬಂದು ಮಕ್ಕಳಿಗೆ ಪುನಃ ಫೋನ್ ಮಾಡಿದರು. ದೊಡ್ಡ ಮಗನಿಗೆ ಹೇಳಿದರು, ಮಗನೇ, ನಿನಗೆ ರಜೆ ಇಲ್ಲದಿದ್ದರೆ ಏನೂ ತೊಂದರೆ ಇಲ್ಲ, ನನ್ನ ಹತ್ತಿರ ತುಂಬ ಸಮಯ ಇದೆ, ನಾನೇ ನಿಮ್ಮ ಹತ್ತಿರ ಬರುತ್ತೇನೆ. ಸರಿ ಡ್ಯಾಡಿ, ಬನ್ನಿ, ನಿಮ್ಮ ಜೊತೆ ಅಡಿಗೆಯವರನ್ನು ಟೇಕ್ ಕೇರ್ ಮಾಡುವವರನ್ನು ಕರೆದುಕೊಂಡು ಬನ್ನಿ. ಏಕೆಂದರೆ ನನ್ನ ಮನೆಯಲ್ಲಿ 4 ಕೋಣೆ ಇದೆ. 4 ಕೋಣೆಯಲ್ಲಿ 1 ಕೋಣೆಯೂ ಖಾಲಿ ಇಲ್ಲ. ಹತ್ತಿರದಲ್ಲಿ ನನ್ನ 2 ಕೋಣೆಯ ಒಂದು ಮನೆ ಇದೆ. ಅಲ್ಲಿ ನಿಮಗೆ ಊಟ ತಿಂಡಿಯ ವ್ಯವಸ್ಥೆ ಮಾಡಿಕೊಡುತ್ತೇನೆ. ಹೀಗಾಗಿ ನಿಮಗೆ ಹೇಳುತ್ತಿದ್ದೇನೆ, ನೀವು ಅಲ್ಲಿಂದಲೇ ಅಡುಗೆ ಮಾಡಲು, ಅಡಿಗೆಯವನು ನಿಮಗೆ ಸರಿಯಾದ ಸಮಯಕ್ಕೆ ಔಷಧಿ ಕೊಡಲು ಟೇಕ್ ಕೇರ್ ಮಾಡಿಕೊಂಡು ಬನ್ನಿ. ಯಾಕಂದರೆ ನನಗೆ ನಿಮ್ಮ ಹತ್ತಿರ ಬಂದು ನಿಮ್ಮ ಕಾಳಜಿ ತೆಗೆದುಕೊಳ್ಳಲು ನನ್ನ ಹತ್ತಿರ ಅಷ್ಟು ಸಮಯ ಇರುವುದಿಲ್ಲ.
ಆದರೆ ನ್ಯಾಯಾಧೀಶರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಪದೇ ಪದೇ ಬರುತ್ತಿತ್ತು. ಇವರು ಯಾವ ಕಾರಣದಿಂದ ಮಕ್ಕಳಿಗೆ ಖರ್ಚಿಗಾಗಿ ಹಣವನ್ನು ಕೇಳುತ್ತಿದ್ದಾರೆ? ಅವರಿಗೆ ಹಣದ ಕೊರತೆ ಇಲ್ಲ. ಆದರೂ ಅವರು ಮಕ್ಕಳಿಂದ ಪ್ರತಿ ತಿಂಗಳು ಕೇವಲ 500 ರೂಪಾಯಿ ಕೇಳುತ್ತಿದ್ದಾರೆ. 500 ರೂಪಾಯಿ ಅವರಿಗೆ ಯಾವ ಲೆಕ್ಕಕ್ಕೂ ಇಲ್ಲ. ಕೇಸ್ ಮುಗಿದ ಮೇಲೆ ಅಶೋಕ್ ಅವರು ಕೋರ್ಟಿನಿಂದ ಹೊರಗೆ ಹೋಗುತ್ತಿದ್ದರು. ಆಗ ನ್ಯಾಯಾಧೀಶರು ಅವರನ್ನು ತಮ್ಮ ಬಳಿ ಕರೆದು ಕೇಳಿದರು, ನೀವು ತಪ್ಪು ತಿಳಿದುಕೊಳ್ಳುವುದಿಲ್ಲೆಂದರೆ ನಾನು ನಿಮ್ಮ ಹತ್ತಿರ ಒಂದು ವಿಷಯ ಕೇಳಬಹುದೇ? ನೀವು ನಿಮ್ಮ ಮಕ್ಕಳಿಂದ ಏಕೆ ಖರ್ಚಿಗಾಗಿ ಹಣ ಕೇಳಿರುವುದು? ನೀವು ತುಂಬ ದೊಡ್ಡ ಶ್ರೀಮಂತರು. ನಿಮ್ಮ ಮಕ್ಕಳ ಮೇಲೆ ಕೇವಲ 500 ರೂಪಾಯಿಗಾಗಿ ಏಕೆ ಕೇಸ್ ದಾಖಲಿಸಿರುವುದು? ಅಶೋಕ್ ಅವರು ಮುಗುಳ್ನಗುತ್ತಾ ಹೇಳಿದರು, ನ್ಯಾಯಾಧೀಶರೇ, ನಾನು ನನ್ನ ಮಕ್ಕಳ ಮುಖವನ್ನು ನೋಡಲು ಕಾತುರನಾಗಿದ್ದೆ. ಅವರು ಕೆಲಸದಲ್ಲಿ ಎಷ್ಟು ಬ್ಯುಸಿ ಇರುತ್ತಿದ್ದಾರೆಂದರೆ ಅವರಿಗೆ ತಮ್ಮ ತಂದೆಯನ್ನು ನೋಡಲು ಸಮಯವಿರುತ್ತಿರಲಿಲ್ಲ. 2 ವರ್ಷವಾಯಿತು ಅವರನ್ನು ನೋಡಿ. ಅವರಿಗೆ ನನ್ನ ಜೊತೆ ಫೋನ್ನಲ್ಲಿ ಮಾತನಾಡಲು ಸಮಯವಿಲ್ಲ. ನನಗೆ ನನ್ನ ಮಕ್ಕಳ ಮೇಲೆ ತುಂಬ ಪ್ರೀತಿ ಇದೆ. ಹೀಗಾಗಿ ಅವರ ಮೇಲೆ ಕೇಸ್ ದಾಖಲಿಸಿದೆ. ಈ 500 ವ್ಯವಹಾರದಿಂದ ಅದನ್ನು ನೀಡಲು ಪ್ರತಿ ತಿಂಗಳು ಅವರು ನನ್ನ ಬಳಿ ಬರಲೇಬೇಕು. ಆಗ ನಾನು ಅವರನ್ನು ನೋಡಬಹುದು, ಅವರ ಜೊತೆ ಮಾತನಾಡಬಹುದು. ನನ್ನ ಮಕ್ಕಳಿಗೆ ನನ್ನನ್ನು ನೋಡಲು ಬರಲು ಸಮಯವಿಲ್ಲ. ಆದರೆ ಅವರು ಕೋರ್ಟಿನ ಆದೇಶವನ್ನು ಪಾಲಿಸಲೇಬೇಕು. ಅವರು ಪ್ರತಿ ತಿಂಗಳು 500 ರೂಪಾಯಿ ಕೊಡಲು ನನ್ನ ಬಳಿ ಬರುತ್ತಾರೆ. ಆಗ ನಾನು ಅವರನ್ನು ನೋಡಿ ಸಂತೋಷಪಡುತ್ತೇನೆ. ವೃದ್ಧ ತಂದೆಯ ಮಾತು ಕೇಳಿ ನ್ಯಾಯಾಧೀಶರ ಕಣ್ಣಿನಲ್ಲಿ ನೀರು ಬಂತು. ನಂತರ ಹೇಳಿದರು, ನೀವು ಮೊದಲೇ ಹೇಳಿದರೆ ನಿಮ್ಮ ಇಬ್ಬರು ಮಕ್ಕಳ ಮೇಲೆ ತಂದೆಯನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎನ್ನುವ ಕೇಸ್ ಹಾಕಿ ಶಿಕ್ಷೆ ಕೊಡಿಸಬಹುದಿತ್ತು. ನೀವು ಶಿಕ್ಷೆ ಕೊಡಿಸಿದರೆ ಅದು ನನಗೆ ಇನ್ನೂ ಹೆಚ್ಚು ದುಃಖ ನೀಡುವ ವಿಷಯ. ನನ್ನ ಮಕ್ಕಳನ್ನು ನಾನು ತುಂಬ ಪ್ರೀತಿಸುತ್ತೇನೆ. ನನ್ನಿಂದಾಗಿ ನನ್ನ ಮಕ್ಕಳು ಶಿಕ್ಷೆ ಅನುಭವಿಸುವುದನ್ನು ನಾನು ಸಹಿಸುವುದಿಲ್ಲ. ಈ ಕಥೆಯಿಂದ ನಾವು ನಮ್ಮ ಜೀವನದಲ್ಲಿ ಹಣ ಸಂಪಾದಿಸುವ ಗಡಿಬಿಡಿಯಲ್ಲಿ ನಮ್ಮ ಕುಟುಂಬ ವೃದ್ಧ ತಂದೆ ತಾಯಿಗಳನ್ನು ಮರೆಯಬಾರದು. ಅವರಿಗಾಗಿ ಸ್ವಲ್ಪ ಸಮಯ ಕೊಡಬೇಕು. ಅವರ ಜೊತೆ ಕುಳಿತು ಕಷ್ಟ ಸುಖಗಳನ್ನು ಕೇಳಬೇಕು. ತಂದೆ ತಾಯಿಗಳೆಂದರೆ ಕೇವಲ ಜವಾಬ್ದಾರಿ, ಹೋರಾಟ, ದುಃಖವನ್ನು ಹೊತ್ತುಕೊಳ್ಳುವವರಲ್ಲ. ಅವರು ತಮ್ಮ ಕುಟುಂಬದಿಂದ ದೂರ ಉಳಿದರೂ ಮಕ್ಕಳ ಸಂತೋಷವನ್ನು ಬಯಸುತ್ತಾರೆ. ವೀಕ್ಷಕರೇ, ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.